ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ 3 ವಾಕ್ಯ 17 ತಿಳಿಸುವುದೇನೆಂದರೆ, ಇವನು ನನ್ನ ಪ್ರೀತಿಯ ಮಗ. ಚಿಂತನೆ: ತಂದೆಯ ಈ ಮಾತುಗಳು ದೇವರ ಹೃದಯವನ್ನು ಬಹಿರಂಗಪಡಿಸುತ್ತವೆ. ಪ್ರೀತಿ, ಗುರುತು ಮತ್ತು ಉದ್ದೇಶ. ಯೇಸು ಯಾವುದೇ ಪವಾಡವನ್ನು ಮಾಡುವ ಮೊದಲು ಅವನು ಪ್ರಿಯನೆಂದು ದೃಢಪಡಿಸುತ್ತಾನೆ. ನಮ್ಮ ಮೌಲ್ಯವು ನಾವು ಮಾಡುವ ಕೆಲಸದಿಂದಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ನಾವು ಯಾರೆಂಬುದರಿಂದ ಬರುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ಕ್ರಿಸ್ತನಲ್ಲಿ ನಾವು ಪ್ರೀತಿಯ ಪುತ್ರರು ಮತ್ತು ಪುತ್ರಿಯರು ಎಂದು ಕರೆಯಲ್ಪಡುತ್ತೇವೆ. ಆತ್ಮವಿಶ್ವಾಸ, ನಂಬಿಕೆ ಮತ್ತು ವಿಧೇಯತೆಯಿಂದ ಬದುಕಲು ಆಹ್ವಾನಿಸಲ್ಪಟ್ಟಿದ್ದೇವೆ. ಪ್ರಾರ್ಥನೆ: ಪ್ರೀತಿಯ ತಂದೆಯೇ, ನಿಮ್ಮ ಮಗನನ್ನು ನಮಗೆ ಬಹಿರಂಗಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ಆತನನ್ನು ಕೇಳಲು, ಆತನ ಮಾರ್ಗಗಳನ್ನು ಅನುಸರಿಸಲು ಮತ್ತು ನಿಮ್ಮ ಪ್ರೀತಿಯಲ್ಲಿ ಬೆರೆಯಲು ನಮಗೆ ಸಹಾಯ ಮಾಡಿರಿ. ಕ್ರಿಸ್ತನಲ್ಲಿ ನಾವು ನಿಮ್ಮ ಪ್ರೀತಿಯ ಮಕ್ಕಳು ಎಂಬುದನ್ನು ನಾವು ಯಾವಾಗಲೂ ನೆನಪಿಸಿಕೊಳ್ಳಲು ನಮಗೆ ಆಶೀರ್ವದಿಸಿರಿ. ಆಮೆನ್.